ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಹದೇವಪುರದಿಂದ KRPುರಂಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಯಾಕಂದರೆ ಇವತ್ತು ನಮ್ಮ ಬ್ರೌನಿ ನಮ್ಮದು ಒಂದು 1 year ವ್ಯಾಕ್ಸಿನೇಷನ್ ಇದೆ. ಸೊ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಸೊ ಈ ವ್ಯಾಕ್ಸಿನ್ ಹಾಕ್ಸೋಕೆ ನಾವು ಹೋಗಬೇಕು. ಸೊ KRPುರಮಿರುವ ಗೌರ್ಮೆಂಟ್ ವೆಟ್ರನರಿ ಹಾಸ್ಪಿಟ್ಲಿಗೆ ಹೋಗ್ತಿರೋದು. ಸೊ ಬನ್ನಿ ಹೋಗಿ ಬರೋಣ. ಇವಾಗಿರೋದು 1 yearದು 22 5th month 2024. ಬಟ್ ಇಲ್ಲಿ ನೋಡಿ ಏನು ಮಾಡಿದ್ದಾನೆ, ಎಲ್ಲ ಕಚ್ಚಾಕ್ಬಿಟ್ಟಿದ್ದಾನೆ. ಸೊ ತುಂಬಾ ಚೀಟೆ ಮಾಡ್ತಾ ಇರ್ತಾನೆ ಆಗಲು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಇಲ್ಲಂತೂ ಅಲ್ಲೋದ್ಮೇಲೆ ಏನೇನು ಡ್ರಾಮಾ ಮಾಡ್ತಾನೋ ಗೊತ್ತಿಲ್ಲ ವ್ಯಾಕ್ಸಿನ್ ಹಾಕುವಾಗ. ಸೊ ಬನ್ನಿ ಹೋಗಿ ಬರೋಣ. ಆಲ್ರೆಡಿ ಈಗ ನಾವು ಹಾಸ್ಪಿಟಲ್ ಹತ್ರ ರೀಚ್ ಆಗಿದ್ದೀವಿ. ಸೊ ಈಗ ನಾನು ಮನೆಗೆ ಹೋಗಿ ಕೇಳ್ಕೊಳ್ತೀನಿ ಡಾಕ್ಟರ್ ಹತ್ರ. ಸೊ ಆಲ್ರೆಡಿ ವ್ಯಾಕ್ಸಿನ್ ಕಂಪ್ಲೀಟ್ ಆಯಿತು ಬ್ರೌನಿದು 1 yearದು. ಸೊ ಇದು ನೆಕ್ಸ್ಟ್ ಇಯರ್ ಮತ್ತೆ ಬರಬೇಕು ವ್ಯಾಕ್ಸಿನ್ಗೆ. ಸೊ ಅವನಂತೂ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಸೊ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸ್ತಿದ್ದಾರೆ ಅಂತೆಲ್ಲ ಭಯ ಪಡ್ತಿದ್ದಾನೆ. ಸೊ ಹಾಕ್ಲೇಬೇಕು, ಅದು ಕಂಪಲ್ಸರಿ. ಸೊ ಅವ್ರು ಹೆಲ್ತಿಯಾಗಿರ್ಬೇಕಂದ್ರೆ ನಾವು ಯಾವತ್ತು ಅದನ್ನೆಲ್ಲ ಪಾಲಿಸ್ಬೇಕು, ಆವಾಗ ಅವರು ಹೆಲ್ತಿಯಾಗಿರೋಕ್ಕಾಗೋದು. ಸೊ ಇವಾಗ ಅವನಿಗೆ ಫುಲ್ ಟೆನ್ಷನ್ ಆಗಿದೆ. ಹಿಂಗೆ ಕರ್ಕೊಂಬಂದು ಡಾಕ್ಟರ್ ಹತ್ರ ಹಾಕ್ಸಿದ್ದಕ್ಕೆ. ಸೊ ತುಂಬಾ ಅಲ್ಲಿನೂ ಆಟ ಮಾಡ್ದ, ಆದರೂ ಹಿಡ್ಕೊಂಡು ಹಾಕ್ಸಿದ್ದು. ಸೊ ಇನ್ನು ನೆಕ್ಸ್ಟ್ ಇಯರ್ ಒಂದು ವ್ಯಾಕ್ಸಿನು ಇಯರ್ ಆಗಿದೆ. KRPುರಮಲ್ಲಿ ಬ್ರೌನಿಗೆ ವ್ಯಾಕ್ಸಿನ್ ಹಾಕಾಯ್ತು. ಸೊ ಈಗ ಹಾವಳಹಳ್ಳಿಗೆ ಹೋಗ್ತಿದೀವಿ. ಸೊ ಹಾವಳಹಳ್ಳಿಗೆ ಯಾಕೆ ಹೋಗ್ತಿದೀವಿ ಅಂದ್ರೆ ಬ್ರೌನಿಗೆ ನಾನ್ ವೆಜಿಟೇರಿಯನ್ ಪ್ರಿಯೆ. ಸೊ ಅವ್ನಿಗೆ ಲಿವರ್ ಕಿಡ್ನೀಸ್ ಅಂದ್ರೆ ಚಿಕನ್ ಲಿವರ್ ಕಿಡ್ನೀಸ್ ಅಂತ ತುಂಬಾ ಇಷ್ಟ. ಸೊ ಅದನ್ನ ಪರ್ಚೇಸ್ ಮಾಡಕ್ಕೆ ನಾವು ಅಲ್ಲಿ ಹೋಗ್ತಿದೀವಿ. ಸೊ ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ. ಸೊ ಯಾವಾಗಲೂ ಅವ್ನಿಗೆ ಅಲ್ಲಿಂದನೇ ನಾವು ತರೋದು. ಸೊ ಚಿಕನ್ ಏನೋ ನಾವು ತಿನ್ನಬೇಕು ಅಂದರೆ. ಸೊ ಈಗ ಅಲ್ಲಿ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗ್ಬೋದು. ಆಲ್ರೆಡಿ ನಾವು ಹಾವಳಹಳ್ಳಿ ಹತ್ರ ರೀಚ್ ಆಗಿದ್ದೀವಿ. ಸೊ ನನಗೆ ಖುಷಿ ಆಗ್ತಿದ್ದಾನೆ ಬ್ರೌನಿ. ಇವಾಗಲೇ ತಗೋಕ್ಕ ಬೇಗ ಅಂತ. ಸೊ ಆಲ್ರೆಡಿ ಪರ್ಚೇಸ್ ಮಾಡಾಯ್ತು. ಈಗ